ನಮ್ಮ ಆಫೀಸಲ್ಲೆಲ್ಲ ಕೇಳ್ತಾ ಇದ್ರು. ಆಕ್ಚುಲಿ ನೀವು ನಮ್ಮ ಆಫೀಸಿಗೆ ಬಂದು ಸಂಕ್ರಾಂತಿ ಹಬ್ಬದ ಇಂಟರ್ವ್ಯೂ ಮಾಡಿದ್ಮೇಲೆ ನಮ್ಮ ಆಫೀಸ್ ಕಲೀಗ್ ಒಬ್ರು ನಿಮ್ ಜೊತೆ ಫೋಟೋ ತಗೊಂಡು ಹಾಕೊಂಡಿದ್ರು. ಅವರ ಕ್ಯಾಪ್ಷನ್ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ಚಂದವೇ ನಾಚುವಂತ ಸುಂದರಿ ಅಂತ ಹೇಳ್ಬಿಟ್ಟು ಕ್ಯಾಪ್ಷನ್ ಹಾಕೊಂಡಿದ್ರು. ಸೊ ನಮ್ಮ ಕಲೀಗ್ ಬಗ್ಗೆ ಏನ್ ಹೇಳ್ತೀರಾ ಅಂತ. ಚಂದ್ರು ಅಂತ. ಓ ಹೌದಾ, ಥ್ಯಾಂಕ್ ಯು ಸೋ ಮಚ್ ಚಂದ್ರು. ನಿಮ್ಮನ್ನೆಲ್ಲ ಆಕ್ಚುಲಿ ನಂಗೆ ಆ ದಿನ ಮೀಟ್ ಮಾಡಿ ತುಂಬಾನೇ ಖುಷಿ ಆಗಿತ್ತು. ಅಂಡ್ ತುಂಬಾ ದಿನದ ನಂತರ ಇನ್ಫ್ಯಾಕ್ಟ್ ನಾನು ಆ ಥರ ಒಂದು ಇಂಟರ್ವ್ಯೂಗೆ ಅಂತ ಯುನೋ ಹೊರಗಡೆ ಬಂದಿದ್ದೆ. ಎಲ್ಲ ಶೂಟಿಂಗೇನೆ ನಡೀತಾ ಇತ್ತು ನಂದು. ಅಂಡ್ ಯಾರನ್ನೂ ಮೀಟ್ ಮಾಡಿರ್ಲಿಲ್ಲ. ಅಂಡ್ ಅದು ಒಂದು ನನ್ಗೂ ಚೇಂಜ್ ಆಗಿತ್ತು. ಅಂಡ್ ನಿಮ್ಮನ್ನೆಲ್ಲ ಮೀಟ್ ಮಾಡಿ ನಂಗೆ ತುಂಬಾನೇ ಖುಷಿ ಆಗಿತ್ತು. ಅಂಡ್ ಚಂದ್ರು, ಥ್ಯಾಂಕ್ ಯು ಸೋ ಮಚ್. ಐ ಗೆಸ್ ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್. ಸೊ ನಿಮ್ ಕಣ್ಣುಗಳು ತುಂಬಾ ಸುಂದರವಾಗಿದೆ. ದೋಸೆ ರೌಂಡಾಗಿ ಹಾಕ್ತಿದ್ದೀರಾ? ಓ ಎಸ್, ದೋಸೆ ರೌಂಡಾಗಿ ಹಾಕ್ತಾ ಇದ್ದೀನಿ, ಚಪಾತಿ ರೌಂಡಾಗಿ ಮಾಡ್ತಾ ಇದ್ದೀನಿ. ಯಾ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಶೀಘ್ರದಲ್ಲೇ ಸಿಗುವ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಬೃಂದಾ ಆಚಾರ್ಯ ಅವರು ಏನ್ ಹೇಳ್ತೀರಾ ಅಂತ. ನಮ್ಮ ಸಾಂಗ್ ರಿಲೀಸ್ ಆಗಿದೆ ಹರ ಓಂನ ಲಿರಿಕಲ್ ವಿಡಿಯೋ. ದಯವಿಟ್ಟು ಎಲ್ಲರೂ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟಲ್ಲಿ ಬರೀರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ ಯಾವತ್ತೂ ನಮ್ಮ ಜೊತೆಗೆ ಹೀಗೆ ಇರಲಿ. ಥ್ಯಾಂಕ್ ಯು. ನಿಮ್ದು ಕೂಡ ಸಾಲು ಸಾಲು ಸಿನಿಮಾಗಳು ರಿಲೀಸ್ಗೆ ರೆಡಿ ಇದೆ. ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಏನ್ ಕೇಳ್ಕೊಳ್ತೀರಾ? ಅದೇ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಜೊತೆಗೆ ಯಾವತ್ತೂ ಇರಲಿ. ನನಗೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಆ್ಯಂಡ್ ನಿಮ್ಮನ್ನೆಲ್ಲ ರೀಚ್ ಆಗಬೇಕು, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಬೇಕು ಅನ್ನೋದು ಒಂದೇ ಆಸೆ. ಸಿನಿಮಾಗಳು ರೆಡಿ ಇದೆ. ಈಗ ಸದ್ಯಕ್ಕೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಾಂಗನ್ನು ರಿಲೀಸ್ ಮಾಡಿದ್ದೀವಿ. ಮತ್ತೆ ಸಿಗ್ತಾ ಇರ್ತೀನಿ. ಮತ್ತೆ ಬೇರೆ ಬೇರೆ ಮೂವೀಸಿನ ಕಾಂಟೆಂಟ್ ಜೊತೆಗೆ ಸಿಗ್ತಾ ಇರ್ತೀನಿ. ಆ್ಯಂಡ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.